ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु भद्रेषु नित्यं भागवतसेवया भगवती उत्तमश्लोके भक्तिर्भवति नैष्टिकी। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे। ओके, श्रीमद्भागवत ಸ್ಕಂದ 1 ಅಧ್ಯಾಯ 7 ಶ್ಲೋಕ 53-54. ಶ್ರೀ ಭಗವಾನ್ ಉವಾಚ ಬ್ರಹ್ಮಬಂಧುರ್ನ ಹಂತವ್ಯ ಆತತಾಯಿವ ಧಾರಣಃ ಮಯೈವೋಭಯಂ ಮಾಂ ನಾಥಂ ಪರಿಪಾಹ್ಯನುಶಾಸನಂ ಕುರು ಪ್ರತಿಶ್ರುತಂ ಸತ್ಯಂ ಯತ್ತತ್ ಸನಾನ್ತ್ವಯತಾ ಪ್ರಿಯಾಂ ಪ್ರಿಯಂ ಚ ಭೀಮನ್ ಸೇನಸ್ಯ ಪಾಂಚಾಲ್ಯ ಮಹ್ಯಮೇವ ಚ. ಕೃಷ್ಣ ಹೇಳ್ತಾನೆ, ಬ್ರಹ್ಮಬಂಧುವನ್ನು ಕೊಲ್ಲಬಾರ್ದು, ಆದರೆ ಅವನು ಆಕ್ರಮಣಕಾರಿಯಾಗಿದ್ದರೆ, ಆತತಾಯಿ ಅಂದರೆ ಆಕ್ರಮಣಕಾರಿಯಾಗಿದ್ದರೆ ಅವನನ್ನು ಕೊಲ್ಲಬೇಕು. ಆತತಾಯಿ ಅಂದರೆ ಪ್ರಭುಪಾದರು ಭಗವದ್ಗೀತೆಯಲ್ಲಿ ಈ ಆತತಾಯಿ ಅಂದರೆ 6 ಅಂಶಗಳು, ಯಾರು ಈ 6 ಕೆಲಸಗಳನ್ನು ಮಾಡಿರ್ತಾರೋ ಅವನು ಆತತಾಯಿ, ಅವನನ್ನು ಕೊಲ್ಲೋದ್ರಿಂದ ಯಾವ ಪಾಪವೂ ಇಲ್ಲ ಅಂತ ವಿವರಣೆ ಕೊಟ್ಟಿದ್ದಾರೆ. ಹೇಳ್ತಾ ಇದ್ದಾರೆ, ಆತತಾಯಿ ಅವನು ಬ್ರಹ್ಮಬಂಧು, ಹಾಗಾಗಿ ಅವನನ್ನು ಕೊಲ್ಲಂಗಿಲ್ಲ, ಆದರೆ ಅವನು ಆಕ್ರಮಣಕಾರಿಯಾಗಿರೋದ್ರಿಂದ ಅವನನ್ನು ಕೊಲ್ಲಬೇಕು. ಶಾಸ್ತ್ರದಲ್ಲಿ ಇವೆರಡು ವಿರುದ್ಧವಾದ ವಿಷಯಗಳಿವೆ. ಇದರ ಪ್ರಕಾರ ನೀನು ನಡ್ಕೋಬೇಕು. ಮತ್ತು ನೀನು ನಿನ್ನ ಪತ್ನಿಗೆ ಕೊಟ್ಟಿದ್ದಂತಹ ಮಾತನ್ನು ಉಳಿಸ್ಕೋಬೇಕು. ಮತ್ತು ನನ್ನ ಮತ್ತು ಭೀಮಸೇನನ ತೃಪ್ತಿಗಾಗಿಯೂ ನೀನು ಕೆಲಸ ಮಾಡಬೇಕು. ಇವಾಗ ಅರ್ಜುನ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟ. ಇದಕ್ಕೆ ಧರ್ಮ ಸಂಕಟ ಅಂತಾರೆ. ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡ ಅರ್ಜುನ. ಧರ್ಮ ಸಂಕಟ ಅಂದರೆ ಆ ಒಂದು ಸನ್ನಿವೇಶದಲ್ಲಿ ಧರ್ಮದ ಪ್ರಕಾರವಾಗಿ ಏನು ಮಾಡಬೇಕು ಅನ್ನೋದನ್ನು ತಿಳಿದೇ ಇರೋದು. ಬ್ರಹ್ಮಬಂಧುವನ್ನು ಕೊಲ್ಲಬಾರ್ದು ಮೊದಲನೇ ಕಂಡೀಷನ್. 2ನೇ ಕಂಡೀಷನು, ಅವನು ಆಕ್ರಮಣಕಾರಿಯಾಗಿದ್ದರೆ ಅವನನ್ನು ಕೊಲ್ಲಬೇಕು. ಆಮೇಲೆ ನಿನ್ನ ಪತ್ನಿಗೆ ಕೊಟ್ಟಿದ್ದಂಥ ಮಾತನ್ನು ನೀನು ಉಳಿಸ್ಕೋಬೇಕು. ಮತ್ತು ನನ್ನ ಮತ್ತು ಭೀಮಸೇನನ ತೃಪ್ತಿಗಾಗಿಯೂ ನೀನು ಕೆಲಸ ಮಾಡಬೇಕು. ನನ್ನ ತೃಪ್ತಿಗಾಗಿ ಅಂದರೆ ಧರ್ಮವನ್ನು ಎತ್ತಿ ಹಿಡಿಬೇಕು. ಭೀಮಸೇನನಿಗೆ ಅವನನ್ನು ಕೊಲ್ಲಬೇಕು ಅಂತಾಯಿತು. ಪತ್ನಿಗೆ ಕೊಲ್ಲೋದು ಬೇಡ, ಆದರೆ ಪತ್ನಿಗೆ ಇವನು ಕೊಲ್ತೀನಿ ಅನ್ನೋ ಒಂದು ಮಾತನ್ನು ಕೊಟ್ಟಿದ್ದ. ಭೀಮಸೇನನಿಗೆ ಮತ್ತು ಪತ್ನಿಗೆ ಕೊಟ್ಟಿದ್ದ ಮಾತಿನ ಪ್ರಕಾರ ಅಶ್ವತ್ಥಾಮನ ಕೊಲ್ಲಬೇಕು, ಆದರೆ ಬ್ರಹ್ಮಬಂಧು ಆಗಿರೋದರಿಂದ ಕೊಲ್ಲೋಂಗಿಲ್ಲ. ಕೃಷ್ಣನಿಗೂ ತೃಪ್ತಿ ಆಗೋ ರೀತಿಯಲ್ಲಿ ನಡ್ಕೋಬೇಕು. ಇಷ್ಟೊಂದು ಷರತ್ತುಗಳು, ಇಷ್ಟೊಂದು ಕಂಡೀಷನ್ಸು ಅರ್ಜುನನಿಗೆ ಪಾಪ. ತಾತ್ಪರ್ಯದಲ್ಲಿ ಪ್ರಭುಪಾದರು ಬರ್ತಾರೆ, ಅದಕ್ಕೆ ಅರ್ಜುನ ಗೊಂದಲಕ್ಕೀಡಾದ. ಅಶ್ವತ್ಥಾಮನ್ನು ಕೊಲ್ಲಬೇಕೋ ಬೇಡವೋ? ಒಬ್ರೊಬ್ರು ಒಂದೊಂದು ರೀತಿಯಲ್ಲಿ ಮಾತಾಡಿದ್ದಾರೆ. ಬ್ರಹ್ಮಬಂಧು ಆಗಿ ಅವನನ್ನು ಕೊಲ್ಲಬಾರ್ದು, ಆದರೆ ಅದೇ ಸಮಯದಲ್ಲಿ ಅವನು ಆಕ್ರಮಣಕಾರಿ. ಮತ್ತು ಮನು ಸಂಹಿತೆ ಪ್ರಕಾರ ಒಬ್ಬ ಆಕ್ರಮಣಕಾರಿ ಅವನು ಬ್ರಾಹ್ಮಣನಾಗಿದ್ದರು ಅವನನ್ನು ಕೊಲ್ಲಬೇಕು. ಆಕ್ರಮಣಕಾರಿಯನ್ನು ಕೊಲ್ಲಬೇಕು, ಅವನು ಬ್ರಾಹ್ಮಣನಾಗಿದ್ದರೂ ಕೊಲ್ಲಬೇಕು. ಇನ್ನು ಬ್ರಹ್ಮಬಂಧು ಆಗಿದ್ದರಂತೂ ಖಂಡಿತ ಕೊಲ್ಲೇಬೇಕು. ಅರೆ ಬ್ರಹ್ಮಬಂಧುವನ್ನು ಕೊಲ್ಲಬಾರ್ದು. ದ್ರೋಣಾಚಾರ್ಯ ಖಂಡಿತವಾಗಿಯೂ ಬ್ರಾಹ್ಮಣರಾಗಿದ್ದರು, ಆದರೆ ಅವರು ಯುದ್ಧ ಭೂಮಿಯಲ್ಲಿ ಧರ್ಮದ ವಿರುದ್ಧ ನಿಂತಿದ್ದರಿಂದ ಅವರನ್ನು ಕೊಲ್ಲಲಾಯಿತು.
ಅಶ್ವತ್ಥಾಮ ಆಕ್ರಮಣಕಾರಿ, ಆದರೆ ಈಗ ಯಾವ ಆಯುಧಗಳಿಲ್ಲದೆ ನಿಂತಿದ್ದಾನೆ. ಸೊ ಇನ್ನೊಂದು ಧರ್ಮದ ಇದು ಈ ಧನುರ್ವೇದ ಅಥವಾ ಈ ಯುದ್ಧದ ನಿಯಮಗಳಲ್ಲಿ ಒಂದು ಏನಂದರೆ, ಆಕ್ರಮಣಕಾರಿಯಾಗಿದ್ದರೂ ಅವನು ರಥ ಅಥವಾ ಅಸ್ತ್ರವಿಲ್ಲದೆ ನಿಂತಿರುವಾಗ ಅವನನ್ನು ಕೊಲ್ಲಂಗಿಲ್ಲ. ಎಲ್ಲ ಥರ ಗೊಂದಲಗಳು. ಅಲ್ಲದೆ ಅವನು ದ್ರೌಪದಿಗೆ ಕೊಟ್ಟಿದ್ದ ಮಾತನ್ನು ಕೂಡ ಉಳಿಸ್ಕೋಬೇಕಾಯ್ತು. ಮತ್ತು ಭೀಮ ಮತ್ತು ಕೃಷ್ಣರು ಇಬ್ಬರಿಗೂ ತೃಪ್ತಿ ಆಗುವ ರೀತಿಯಲ್ಲಿ ಅವನು ಕೆಲಸ ಮಾಡಬೇಕಾಯ್ತು. ಕೃಷ್ಣ ಮುಂಚೆ ಅವನಿಗೆ ಹೇಳ್ದ ಕೊಲ್ಲು ಅಂತ. ಹಾಗಾಗಿ ಬಹಳ ಗೊಂದಲದ ಪರಿಸ್ಥಿತಿ ಅರ್ಜುನನಿಗೆ. ಅರೆ ಕೃಷ್ಣ ನಸು ನಗ್ತಾ ಇದ್ದಾನೆ. ಯಾಕೆ? ಕೃಷ್ಣನಿಗೆ ಗೊತ್ತು ಬಹಳ ಕಠಿಣವಾದ ಪರಿಸ್ಥಿತಿ ಅಂತ. ಇವತ್ತು ನಾನು ಯಾವುದೋ ವಿಷಯದ ಬಗ್ಗೆ ಯಾರ ಜೊತೆ ಚರ್ಚೆ ಮಾಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ನೋಡಿ ನಾವು ಇಷ್ಟು ಕಷ್ಟಪಡ್ತಾ ಇದ್ದೀವಿ, ಕೃಷ್ಣ ನಮ್ಮನ್ನು ನೋಡಿ ನಗ್ತಾ ಇರಬೇಕು ಅಂತ. ಹೇಳಿದೆ, ಕೃಷ್ಣ ನಮ್ಮನ್ನು ನಗ್ತಾ ಇರಲ್ಲ. ಯಾರೋ ನಮ್ಮನ್ನು ನೋಡಿ ನಗ್ತಾರೆ ಅಂದರೆ ಅಪಹಾಸ್ಯ ಮಾಡ್ತಾರೆ ಅಂತ, ಅಥವಾ ನಮ್ಮ ಪರಿಸ್ಥಿತಿಯನ್ನು ನೋಡಿ ಅವರು ಸಂತೋಷ ಪಡ್ತಾರೆ ಅಂತ. ಆದರೆ ಕೃಷ್ಣ ಹಾಗಲ್ಲ. ಕೃಷ್ಣ ನಸು ನಗ್ತಾನೆ. ಅಂದರೆ ಅವನಿಗೆ ನಮ್ಮ ಮೇಲಿನ ಪ್ರೀತಿಯಿಂದಾಗಿ ಅವನು, ಅಯ್ಯೋ ಇವ್ರು ಯಾಕೆ ಹಿಂಗೆ ಗೊಂದಲಕ್ಕೆ ಈಡಾಗ್ತಾ ಇದ್ದಾರೆ, ನಾನು ನೋಡ್ಕೋತೀನಿ ಪರಿಸ್ಥಿತಿಯನ್ನು ಅನ್ನೋ ಒಂದು ಉದ್ದೇಶದಿಂದ ಅವನು ನಸು ನಗ್ತಾನೆ. ಅರ್ಜುನನದು ಅದೇ ಸಂದಿಗ್ಧ ಪರಿಸ್ಥಿತಿ. ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇರುವಾಗ ಅದಕ್ಕೆ ಪರಿಹಾರ ಕೃಷ್ಣನೇ ಕೊಡ್ತಾನೆ. ಸೊ ಪರಿಹಾರ ಏನು ಅಂತ ಇಲ್ಲಿ ಸೂತ ಗೋಸ್ವಾಮಿಯರು ಹೇಳ್ತಾರೆ. ಸೂತ ಉವಾಚ ಅರ್ಜುನ ಸಹಸಾಜ್ಞಾಯ ಹರೇರ್ ಹಾರ್ದಂ ಅಥಾಸಿನ ಮಣಿಂ ಜಹಾರ ಮೂರ್ಧನ್ಯಂ ದ್ವಿಜಸ್ಯ ಸಹ ಮೂರ್ಧಜಂ. ಸೂತ ಗೋಸ್ವಾಮಿ ಹೇಳ್ತಾರೆ, ಹಾಗೆ ಅರ್ಜುನನಿಗೆ ಭಗವಂತನ ಏನದು ಮಾತುಗಳ ಅರ್ಥ ಗೊತ್ತಾಯಿತು, ಉದ್ದೇಶ ಗೊತ್ತಾಯಿತು. ಹಾಗಾಗಿ ಅವನೇನು ಮಾಡ್ತಾನೆ, ತನ್ನ ಖಡ್ಗದಿಂದ ಅಶ್ವತ್ಥಾಮನ ಜಟೆಯನ್ನು, ಕೂದಲನ್ನು, ಶಿಖವನ್ನು ಮತ್ತು ಅವನ ಶಿರದಲ್ಲಿದ್ದ ಆಭರಣವನ್ನು ಅವನು ಕತ್ತರಿಸ್ತಾನೆ. ಅಶ್ವತ್ಥಾಮನ ಕೊಲ್ಲಿಲ್ಲ. ಅಶ್ವತ್ಥಾಮನ ಹಣೆಯಲ್ಲಿ ಒಂದು ರತ್ನ ಇರುತ್ತೆ. ಮತ್ತು ಅವನ ಕೂದಲು ಅಂದರೆ ಜೊತೆ ಶಿಖವನ್ನು ಎರಡನ್ನೂ ಕತ್ತರಿಸ್ತಾನೆ ಅರ್ಜುನ. ಇವಾಗ ನೋಡಿ, ಕೃಷ್ಣ ಅರ್ಜುನನಿಗೆ ಏನು ನೇರವಾಗಿ ಹೇಳಿಲ್ಲ, ಹೀಗೆ ಮಾಡು ಅಂತ ಹೇಳಿಲ್ಲ. ಅವನು ಸುಮ್ಮನೆ ಆ ಪರಿಸ್ಥಿತಿ ಏನು ಅನ್ನೋದನ್ನು ಅವನು ಮುಂದೆ ಸಾರಾಂಶ ರೂಪದಲ್ಲಿ ಹೇಳ್ದ. ನೋಡಿ ಇಷ್ಟೆಲ್ಲ ಕಂಡೀಷನ್ ಇದೆ, ಇವಾಗ ನೀನೇನು ಮಾಡ್ತೀಯ ನೋಡು ಅಂತ. ತಾತ್ಪರ್ಯ ಸಾಮಾನ್ಯವಾಗಿ ಈ ಗೊಂದಲಕ್ಕೆ ನಾವು ಈಡಾಗ್ತೀವಿ. ಒಂದೊಂದು ಸತಿ ಇಬ್ಬರು ಅಧಿಕಾರಿಗಳು ಇಬ್ಬರು ನಮಗೆ ಬೇರೆ ದಿಕ್ಕಿನಲ್ಲಿ ಹೋಗೋಕ್ಕೆ ಆದೇಶವನ್ನು ನೀಡ್ತಾರೆ. ಅವಾಗ ಏನು ಮಾಡೋದು ಗೊತ್ತಿಲ್ಲ, ಗೊಂದಲ. ಇಂತಹ ಗೊಂದಲದ ಪರಿಸ್ಥಿತಿಯಲ್ಲಿ ಅರ್ಜುನ ಒಂದು ಮಾರ್ಗವನ್ನು ಅನುಸರಿಸ್ತಾನೆ. ಏನು ಅಂದರೆ ಅವನ ತೀಕ್ಷ್ಣ ಬುದ್ಧಿಯಿಂದ ಅಂತ ಪ್ರತಿಪಾದು ಬರಿತಾ ಇದ್ದಾರೆ. ತೀಕ್ಷ್ಣ ಬುದ್ಧಿಯಿಂದ ಅವನೇನು ಮಾಡ್ದ, ಅಶ್ವತ್ಥಾಮನ ತಲೆಯಲ್ಲಿದ್ದ ಆ ರತ್ನವನ್ನು ಅವನು ತೆಗೆದಾಕದ, ಕತ್ತರಿಸ್ದ. ಮತ್ತು ಇಲ್ಲಿ ಹೇಳ್ತಾ ಇದ್ದಾರೆ ತಾತ್ಪರ್ಯದಲ್ಲಿ, ಇದು ಅವನ ತಲೆಯನ್ನು ಕತ್ತರಿಸೋಕ್ಕೆ ಸಮ, ಆದರೆ ಅವನನ್ನು ಜೀವಂತವಾಗಿ ಉಳಿಸಲಾಯಿತು. ಯಾಕಂದರೆ ಇದು ಅವಮರ್ಯಾದೆ, ಬಂಧಿಸಲ್ಪಟ್ಟಿದ್ದು ಅವಮರ್ಯಾದೆ. ಆಮೇಲೆ ಕೊಲ್ಲದೆ ಹಾಗೆ ಬಿಟ್ಟಿದ್ದು ಅವನಿಗೆ ಅಗೌರವವನ್ನು ತೋರಿದಂಗೆ. ಹಾಗಾಗಿ ಅದು ಮರಣಕ್ಕಿಂತ ಕೆಟ್ಟದ್ದು. ಆದರೆ ಅವನು ತನ್ನ ಬ್ರಾಹ್ಮಣನ ಸ್ಥಾನದಿಂದ ಪತಿತನಾಗಿದ್ದ, ಹಾಗಾಗಿ ಅವನನ್ನು ಕೊಲ್ಲೋಂಗೂ ಇರಲಿಲ್ಲ. ಹಾಗಾಗಿ ಅರ್ಜುನ ತೀಕ್ಷ್ಣ ಬುದ್ಧಿಯಿಂದ ಈ ರೀತಿಯಾಗಿ ಮಾಡ್ದ. ಇವಾಗ ತೀಕ್ಷ್ಣ ಬುದ್ಧಿ ಯಾರು ಕೊಟ್ಟಿದ್ದು ಅವನಿಗೆ? ತೀಕ್ಷ್ಣ ಬುದ್ಧಿಯನ್ನು ಕೃಷ್ಣನೇ ಕೊಟ್ಟಿರ್ತಾನೆ. ದದಾಮಿ ಬುದ್ಧಿ ಯೋಗಂ ತಂ ಏನ ಮಾಂ ಉಪಯಾಂತಿತೆ. ಹಲವಾರು ಸನ್ನಿವೇಶಗಳಲ್ಲಿ ಭಕ್ತರು ಇದನ್ನು ಅನುಭವ ಮಾಡ್ತಾರೆ. ಏನೋ ಬಹಳ ಕಠಿಣ ಪರಿಸ್ಥಿತಿ, ಆಗ ಏನು ಮಾಡಬೇಕು ಅನ್ನೋ ಬುದ್ಧಿಶಕ್ತಿ ಕೃಷ್ಣನೇ ಕೊಡ್ತಾನೆ. ಬುದ್ಧಿಶಕ್ತಿ ಕೊಡ್ತಾನೆ, ಅಥವಾ ಅವನೇ ಏನೋ ಸನ್ನಿವೇಶವನ್ನು ಸೃಷ್ಟಿ ಮಾಡ್ತಾನೆ.
ಆದರೆ ಇದೆಲ್ಲದಕ್ಕೂ ಅವಶ್ಯಕವಾದ ಒಂದು ಗುಣಲಕ್ಷಣ ಏನು? ನಾವು ಅವನ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿರಬೇಕು, ಶರಣಾಗತರಾಗಿರಬೇಕು. ಶುದ್ಧ ಭಕ್ತಿಯನ್ನು ಆಚರಿಸೋ ಉದ್ದೇಶದಿಂದ ನಾವು ಕೆಲಸಗಳನ್ನು ಮಾಡ್ತಾ ಇರಬೇಕು. ಆಗ ಕೃಷ್ಣ ಖಂಡಿತವಾಗಿಯೂ ನಮ್ಮನ್ನು ನೋಡ್ಕೋತಾನೆ. ಇವತ್ತು ನಾವು ಇಂಗ್ಲೀಷ್ ಭಾಗವತ ಪ್ರವಚನದಲ್ಲಿ ಬೆಳಗ್ಗೆ ದುರ್ವಾಸ ಮುನಿ ಮತ್ತು ಅಂಬರೀಷ ಮಹಾರಾಜರ ಬಗ್ಗೆ ಓದ್ತಾ ಇದ್ವಿ. ಅದರಲ್ಲಿ ಭಗವಂತ ಹೇಳ್ತಾನೆ, ನಾನು ಯಾರು ನನಗೋಸ್ಕರ ಎಲ್ಲವನ್ನೂ ತ್ಯಜಿಸಿದ್ದಾರೋ ಅವರನ್ನು ನಾನು ಹೇಗೆ ತಾನೇ ಅವರನ್ನು ಮರೆಯೋಕ್ಕಾಗತ್ತೆ? ಸುದರ್ಶನ ಚಕ್ರ ದೂರ್ವಾಸ ಮುನಿ ಸೃಷ್ಟಿ ಮಾಡಿದ್ದಂತಹ ಅಸುರನನ್ನು ನಾಶ ಮಾಡಿ ದೂರ್ವಾಸ ಮುನಿಯ ಹಿಂದೆ ಅಟ್ಟಿಸ್ಕೊಂಡು ಹೋಗುತ್ತೆ. ಆಗ ದೂರ್ವಾಸ ಮುನಿ ತ್ರಿಲೋಕಗಳಿಗೆ ಹೋಗ್ತಾರೆ. ಬ್ರಹ್ಮ, ಶಿವ, ಕೊನೆಗೆ ವಿಷ್ಣು ಹತ್ರನ ಹೋಗ್ತಾರೆ. ವಿಷ್ಣುನ ಹೇಳ್ತಾನೆ, ಭಕ್ತ ಪರಾಧೀನ, ನಾನು ಭಕ್ತ ಪರಾಧೀನ, ಭಕ್ತನ ಕೈವಶವಾಗಿದ್ದೀನಿ ನಾನು. ಅದೇ ಭಗವಂತ ತನ್ನನ್ನು ತಾನು ಅಂತಹ ಶುದ್ಧ ಭಕ್ತರಿಗೆ ಕೊಟ್ಕೊಂಡು ಬಿಡ್ತಾನೆ. ಹಾಗಾಗಿ ಅವನೇ ವೈಯಕ್ತಿಕವಾಗಿ ಕಾಳಜಿ ತೋರಿ ಅವರಿಗೆ ಯಾವ ಥರ ಏನು ಸನ್ನಿವೇಶ ಸೃಷ್ಟಿ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ಅವನೇ ಯೋಚನೆ ಮಾಡ್ತಾನೆ. ಎಷ್ಟೊಂದು ಸನ್ನಿವೇಶಗಳು ನಮ್ಮ ಜೀವನದಲ್ಲಿ ಅನುಭವ ಆಗಿದೆ, ನಮಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಯಾಕಂದರೆ ಎಷ್ಟೊಂದು ಪರಿಸ್ಥಿತಿಗಳು ಬಹಳ ಕಠಿಣವಾಗಿರುತ್ತೆ. ಏನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಕೃಷ್ಣನ ಮೇಲೆ ಅವಲಂಬಿತರಾಗಬೇಕಷ್ಟೆ. ಮತ್ತು ಕೃಷ್ಣ ಏನು ಅವಶ್ಯಕವೋ ಅದನ್ನು ಮಾಡ್ತಾನೆ. 56 ವಿಮುಚ್ಯ ರಶನಾಬದ್ಧಂ ಬಾಲಹತ್ಯಾಹತಪ್ರಭಂ ತೇಜಸಾ ಮಣಿನಾಹೀನಂ ಶಿಬಿರಾನ್ ನಿರಯಾಪಯತ್. ಮಣಿ ಅಶ್ವತ್ಥಾಮ ಆಗಲೇ ತನ್ನ ಆ ಬಾಲ ಹತ್ಯೆಯಿಂದಾಗಿ ಅವನು ತನ್ನ ದೇಹದ ಒಂದು ಕಾಂತಿಯನ್ನು ಕಳ್ಕೊಂಡಿದ್ದ. ಈಗ ತನ್ನ ತಲೆಯ ಮೇಲಿದ್ದ ಮಣಿಯನ್ನೂ ಕಳ್ಕೊಂಡು ಅವನು ಇನ್ನಷ್ಟು ಶಕ್ತಿಯನ್ನು ಕಳ್ಕೊಂಡ. ಹಾಗಾಗಿ ಅವನನ್ನು ಆಗ ಅವನಿಗೆ ಕಾಯಿಗೆ ಕಟ್ಟಿದ್ದ ಹಗ್ಗಗಳನ್ನು ಬಿಡಿಸಲಾಯಿತು, ಮತ್ತು ಅವನನ್ನು ಆ ಶಿಬಿರದಿಂದ ಹೊರಗೆ ಓಡಿಸಲಾಯಿತು. ಹಾಗಾಗಿ ಅವಮಾನ ಆಯಿತು ಅಶ್ವತ್ಥಾಮನಿಗೆ. ಹಾಗಾಗಿ ಅವನು ಏಕಕಾಲದಲ್ಲಿ ಅವನು ಕೊಲ್ಲಲ್ಪಟ್ಟ, ಬದುಕೂ ಇದ್ದ. ಕೃಷ್ಣ ಮತ್ತು ಅರ್ಜುನರ ಬುದ್ಧಿ ಶಕ್ತಿಯಿಂದ ಅಂತ ಪ್ರಭುಪಾದರು ಬರೀತಾ ಇದ್ದಾರೆ. ಅಂದರೆ ಕೃಷ್ಣನೇ ಅರ್ಜುನನಿಗೆ ಆ ಬುದ್ಧಿ ಶಕ್ತಿ ಕೊಟ್ಟಿದ್ದು. ನೋಡಿ ಎಷ್ಟು ಸೂಕ್ಷ್ಮವಾಗಿರುತ್ತೆ ಧರ್ಮ. ಈಗಿನ ಕಾಲದಲ್ಲಿ ನಮಗೆ ಇವೆಲ್ಲ ಏನು ಗೊತ್ತು? ಪ್ರತಿಯೊಂದು ಸನ್ನಿವೇಶದಲ್ಲೂ ಧರ್ಮದ ಸೂಕ್ಷ್ಮತೆಗಳಿರುತ್ತೆ. ಮತ್ತು ನಾವು ಅದನ್ನು ಪಾಲನೆ ಮಾಡದೇ ಇದ್ದರೆ ನಾವು ಅದರ ಫಲಕ್ಕೆ, ಕರ್ಮಫಲಕ್ಕೆ ಒಳಗಾಗ್ತೀವಿ. ಅದಕ್ಕೆ ಬೇರೆ ಮಾರ್ಗ ಇಲ್ಲ ಕಲಿಯುಗದಲ್ಲಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಕೃಷ್ಣನ ಮೇಲೆ ಅವಲಂಬಿತರಾಗಬೇಕಷ್ಟೇ, ಬೇರೆ ಮಾರ್ಗ ಇಲ್ಲ. ವಪನಂ ದ್ರವಿಣಾದಾನಂ ಸ್ಥಾನಾನ್ ನಿರ್ಯಾಪಣಂ ತಥಾ ಏಷ ಹಿ ಬ್ರಹ್ಮಬಂಧೂನಾಂ ವಧೋ ನಾನ್ಯೋಸ್ತಿ ದೈಹಿಕಃ. ಇವಾಗ ಯಾತಕ್ಕೆ ಅನ್ನೋದು ಶಾಸ್ತ್ರ ಏನು ಹೇಳಿದೆ ಅನ್ನೋದನ್ನು ಇಲ್ಲಿ ವ್ಯಾಸದೇವರು ಹೇಳ್ತಾ ಇದ್ದಾರೆ. ಕೂದಲನ್ನು ಕತ್ತರಿಸೋದು, ಅವರ ಸಂಪತ್ತನ್ನು ಕಿತ್ಕೊಳ್ಳೋದು, ಮತ್ತು ಅವರ ಮನೆಯಿಂದ ಅವರನ್ನು ಹೊರಗೋಡಿಸೋದು ಬ್ರಹ್ಮಬಂಧುವಿಗೆ ಶಿಫಾರಸ್ ಮಾಡಲಾಗಿರುವಂಥ ಶಿಕ್ಷೆಗಳು. ಕೂದಲನ್ನ ಕತ್ತರಿಸೋದು, ಸಂಪತ್ತನ್ನು ಕಸಿದುಕೊಳ್ಳೋದು, ಮತ್ತು ಮನೆಯಿಂದ ಅವರನ್ನು ಹೊರಗಡೆ ಓಡಿಸೋದು ಬ್ರಹ್ಮಬಂಧುವಿಗೆ ಶಿಫಾರಸ್ ಮಾಡಿರುವಂತಹ ಶಿಕ್ಷೆಗಳು. ಅವನನ್ನು ಕೊಲ್ಲೋ ಹಂಗಿಲ್ಲ. ಇದು ಇದ್ದಿದ್ದ ಧರ್ಮ ತತ್ವ ಇದರಲ್ಲಿ. ಹಾಗಾಗಿ ಅರ್ಜುನನಿಗೆ ಇದು ಗೊತ್ತಿತ್ತು, ಅಥವಾ ಕೃಷ್ಣ ಅವನಿಗೆ ಆ ಬುದ್ಧಿಯನ್ನು ಕೊಟ್ಟ, ಬುದ್ಧಿಶಕ್ತಿಯನ್ನು ಕೊಟ್ಟ. ಹಾಗಾಗಿ ಅವನು ಇದರ ಪ್ರಕಾರ ಅವನ ಜಟೆಯನ್ನು ಮತ್ತು ಆ ಮಣಿಯನ್ನು ಕಿತ್ತಾಕ್ತಾನೆ. ಮಣಿಯನ್ನು ಕಿತ್ತಾಕಿದ್ದು ಶಕ್ತಿ ಹೋಗಲಿ ಅಂತ, ಅದರಿಂದ ಅವನಿಗೆ ವಿಶೇಷವಾದ ಶಕ್ತಿ ಇತ್ತು. ಮತ್ತು ಕೂದಲನ್ನು ಕತ್ತರಿಸಿ ಹಾಕಿದ್ದು ಈ ಧರ್ಮ ತತ್ವದ ಪ್ರಕಾರ. ಇದರಿಂದ ಇದು ಅವನಿಗೆ ಕೊಡಬೇಕಾಗಿದ್ದಂತಹ ಶಿಕ್ಷೆ, ಕೊಲ್ಲೋ ಹಂಗಿರಲಿಲ್ಲ. ಈ ಸೂಕ್ಷ್ಮತೆಯ ಪ್ರಕಾರ ಅರ್ಜುನ ನಡ್ಕೊಳ್ತಾನೆ. 58 ಪುತ್ರ ಶೋಕಾತುರ ಸರ್ವೇ ಪಾಂಡವಾ ಸಹ ಕೃಷ್ಣಯ ಸ್ವಾನಾಮೃತಾನಾಂ ಯತ್ಕೃತ್ಯಂ ನಿರ್ಹರಣಾಧಿಕಂ. ಆ ಬಳಿಕ ಪಾಂಡು
ಪುತ್ರರು ಪಾಂಡವರು ಮತ್ತು ದ್ರೌಪದಿ ಆ ದುಃಖದಿಂದ ದಿಗ್ಭ್ರಾಂತರಾಗಿದ್ದು ಅಥವಾ ಭಾವಪರವಶರಾಗಿದ್ದು ಆ ಮಕ್ಕಳ ಮೃತ ಶರೀರಕ್ಕೆ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ. ಇದರೊಂದಿಗೆ ಮೊದಲನೇ ಸ್ಕಂದ 7ನೇ ಅಧ್ಯಾಯ ಮುಕ್ತಾಯವಾಯಿತು. ಈಗ 8ನೇ ಅಧ್ಯಾಯ ತುಂಬ ಅದ್ಭುತವಾದ ಅಧ್ಯಾಯ ಇದು. ಕುಂತಿ ಮಹಾರಾಣಿಯ ಪ್ರಾರ್ಥನೆಗಳು, ಇದು ಬಹಳ ಪ್ರಸಿದ್ಧವಾದವು ಪ್ರಾರ್ಥನೆಗಳು, ಕುಂತಿ ಮಹಾರಾಣಿಯ ಪ್ರಾರ್ಥನೆಗಳು. ಮತ್ತು ಪರೀಕ್ಷಿತನನ್ನು ರಕ್ಷಿಸಲಾಗತ್ತೆ ತಾಯಿಯ ಗರ್ಭದಲ್ಲಿ. ಸೊ ಈಗಿಂದ ಒಂದು ಸ್ವಲ್ಪ ಭಾಗವತ ಹೇಳೋದಕ್ಕೆ ಕಾರಣ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಶ್ಲೋಕ 1. ಸೂತ ಉವಾಚ ಅತತೆ ಸಂಪರೇತಾನಾಂ ಸ್ವಾನಾಂ ಉದಕಮುಚ್ಯತಾಂ ದಾತುಂ ಸಕೃಷ್ಣ ಗಂಗಾಯಾಂ ಪುರಸ್ಕೃತ್ಯ ಯಯುಃ ಸ್ತ್ರೀಯಃ. ಸುತ ಗೋಸ್ವಾಮಿ ಹೇಳ್ತಾರೆ, ಆ ಬಳಿಕ ಪಾಂಡವರು ತಮ್ಮ ಸಂಬಂಧಿಕರನ್ನು ಉದ್ಧಾರ ಮಾಡೋ ಉದ್ದೇಶದಿಂದ ಗಂಗೆ ದ್ರೌಪದಿಯೊಂದಿಗೆ ಗಂಗಾ ನದಿಗೆ ಹೋಗ್ತಾರೆ. ಮತ್ತು ಸ್ತ್ರೀಯರೆಲ್ಲರೂ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಒಂದು ವರ್ಣನೆ. ಪ್ರಭುಪಾದರು ಬರೀತಾರೆ, ಇವತ್ತಿಗೂ ಕೂಡ ಈ ಒಂದು ರೂಢಿ ಇದೆ ಹಿಂದೂ ಸಮಾಜದಲ್ಲಿ. ಗಂಗೆ ಅಥವಾ ಯಾವುದಾದ್ರು ಒಂದು ಪವಿತ್ರ ನದಿಗೆ ಹೋಗಿ ಅಲ್ಲಿ ಸ್ನಾನ ಮಾಡುವಂತಹ ರೂಢಿ. ಈ ರೀತಿ ಯಾರು ಮೃತರಾದ ಮೇಲೆ. ಮತ್ತು ಪ್ರತಿಯೊಬ್ಬ ಕುಟುಂಬದ ಸದಸ್ಯನೂ ಕೂಡ ಮಡಕೆ ತುಂಬ ನೀರನ್ನು, ಗಂಗೆಯ ನೀರನ್ನು ಅಥವಾ ಯಾವುದೋ ಪವಿತ್ರ ನದಿಯ ನೀರನ್ನು ತಗೊಂಡು ಆ ಆತ್ಮಕ್ಕೋಸ್ಕರ ನೀರಲ್ಲಿ ಅದನ್ನು ಅರ್ಪಿಸ್ತಾರೆ. ಮತ್ತು ಈ ಥರ ಒಂದು ಮೆರವಣಿಗೆಯಲ್ಲಿ ಹೋಗ್ತಾರೆ, ಸ್ತ್ರೀಯರು ಮುಂದಿರ್ತಾರೆ ಅಂತ ಪ್ರಭುಪಾದರು ಬರೀತಾರೆ. ಮತ್ತು ಪಾಂಡವರು ಇದನ್ನೇ 5000 ವರ್ಷ ಹಿಂದೆ ಮಾಡಿದ್ರು. ಮತ್ತು ಪಾಂಡವರ ಕಸಿನ್ ಆಗಿದ್ದು ಕೃಷ್ಣ ಅವ್ರ ಜೊತೆ ಹೋಗ್ತಾ ಇದ್ದಾನೆ. ಶ್ಲೋಕ 2. ತೇ ನಿನಿಯೋದಕಂ ಸರ್ವೇ ವಿಲಪ್ಯ ಚ ಭೃಶಂನ ಪುನಃ ಆಪ್ಲುತ ಹರಿಪಾದಾಬ್ಜ ರಜಪೂತ ಸರಿಜ್ಜಲೆ. ಹಾಗಾಗಿ ಆ ಮಕ್ಕಳ ಮರಣದಿಂದಾಗಿ ಸಾಕಷ್ಟು ಶೋಕ ಪಟ್ಟಿದ್ದು ಮತ್ತು ಸಾಕಷ್ಟು ಗಂಗಾ ಜಲವನ್ನು ಅರ್ಪಿಸಿದ ಬಳಿಕ ಅವರು ಗಂಗೆಯಲ್ಲಿ ಸ್ನಾನವನ್ನು ಮಾಡಿ ವಾಪಸ್ ಬರ್ತಾರೆ. ಇಲ್ಲಿ ಗಂಗಾ ನದಿಯ ಒಂದು ಗುಣಗಾನ ನಡೀತಾ ಇದೆ. ಆ ಗಂಗಾ ನದಿಯ ನೀರು ಪರಿಶುದ್ಧವಾದದ್ದು, ಪವಿತ್ರವಾದದ್ದು. ಯಾಕೆಂದರೆ ಅದು ಭಗವಂತನ ಪಾದಪದ್ಮಗಳ ಧೂಳಿನೊಂದಿಗೆ ಅದು ಮಿಶ್ರಿತವಾಗಿದೆ. ಅಂದರೆ ಭಗವಂತನ ಪಾದಪದ್ಮಗಳನ್ನು ಸ್ಪರ್ಶ ಮಾಡಿ ಬರ್ತಾ ಇರುವಂತಹ ನೀರಾಗಿರೋದ್ರಿಂದ ಅದು ಪರಿಶುದ್ಧವಾಗಿರುವಂತಹ ನೀರು. ಅದರಲ್ಲಿ ಸ್ನಾನ ಮಾಡ್ತಾರೆ. ತತ್ರಾಸೀನಂ ಕುರುಪತಿಂ ಧೃತರಾಷ್ಟ್ರಂ ಸಹ ಅನುಜಂ ಗಾಂಧಾರೀಂ ಪುತ್ರ ಶೋಕಾರ್ತಾಂ ಪೃಥಂ ಕೃಷ್ಣಾಂ ಚ ಮಾಧವಃ. ಆಮೇಲೆ ಅಲ್ಲಿ ಕುರುಪತಿ, ಕುರುಗಳ ರಾಜ ಅಂದರೆ ಧೃತರಾಷ್ಟ್ರ. ಅವಲ್ಲ, ಇಲ್ಲಿ ಯುಧಿಷ್ಠಿರ, ಯಾಕಂದರೆ ಇವಾಗ ಅವನೇ ರಾಜ. ಯುಧಿಷ್ಠಿರ ಮತ್ತು ತನ್ನ ಎಲ್ಲ ತಮ್ಮಂದರು ಧೃತರಾಷ್ಟ್ರ, ಗಾಂಧಾರಿ, ಕುಂತಿ, ದ್ರೌಪದಿ ಎಲ್ಲರೂ ಕೂಡ ದುಃಖದಲ್ಲಿ ಮುಳುಗೋಗಿದ್ರು. ಕೃಷ್ಣನೂ ಅವ್ರ ಜೊತೆ ಇದ್ದ. ಭಾವಾರ್ಥ: ಕುರುಕ್ಷೇತ್ರ ಯುದ್ಧ ಕುಟುಂಬದ ಸದಸ್ಯರ ನಡುವೆ ಆಗಿದ್ದು. ಹಾಗಾಗಿ ಅದರಿಂದ ಅದರ ಮೃತರಾದವರು ಎಲ್ಲರೂ ಕೂಡ ಕುಟುಂಬದ ಸದಸ್ಯರೇ. ಹಾಗಾಗಿ ಎಲ್ಲ ಕುಟುಂಬದ ಸದಸ್ಯರು, ಆ ಕಡೆ ಈ ಕಡೆ ಇದ್ದವರು ಎಲ್ಲರೂ ಕೂಡ, ಯಾರು ಉಳ್ಕೊಂಡಿದ್ರು, ಬದುಕುಳಿದಿದ್ರು, ಎಲ್ಲರೂ ಕೂತ್ಕೊಂಡು ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೇಗೋ ಏನೋ ಎಲ್ಲ ಆ ಮೃತರಾದವರು ಎಲ್ಲರೂ ಕೂಡ ಇವರ ಸಂಬಂಧಿಕರು. ಹಾಗಾಗಿ ಎಲ್ಲರೂ ಕೂಡ ಒಟ್ಟಿಗೆ ಶೋಕವನ್ನು ವ್ಯಕ್ತಪಡಿಸ್ತಾ ಇದ್ರು. ಕೃಷ್ಣನೂ ಕೂಡ ಪಾಂಡವರ ಕಸಿನ್ ಆಗಿದ್ದರಿಂದ ಅವನು ಅಲ್ಲಿದ್ದ. ಹಾಗಾಗಿ ಅವನು ಕೂಡ ಎಲ್ಲರೆಡೆಗೆ ಸಮಾನ ಒಂದು ಅನುಕಂಪವನ್ನು ತೋರ್ತಾ ಇದ್ದಾನೆ. ಮತ್ತು ಅವರಿಗೆ ಸೂಕ್ತ ರೀತಿಯಲ್ಲಿ ಅವರನ್ನು ಸಾಂತ್ವನಗೊಳಿಸೋದಕ್ಕೆ ಅವನು
ಪ್ರಯತ್ನ ಮಾಡ್ತಾನೆ. ಸಾಂತ್ವಯಾಮಾಸ ಮುನಿಭಿರ್ ಹತಬಂಧೂನ್ಷು ಚಾರ್ಪಿತಾನ್ ಭೂತೇಷು ಕಾಲಸ್ಯ ಗತಿಂ ದರ್ಶಯನ್ ಪ್ರತಿಕ್ರಿಯಾಂ ಭಗವಂತನ ಏನದು ಕಾಲದ ಕಟ್ಟುನಿಟ್ಟಾದ ನಿಯಮಗಳನ್ನು ಉಲ್ಲೇಖ ಮಾಡ್ತಾ, ಮತ್ತು ಕಾಲದ ನಿಯಮ ಮತ್ತು ಪಾಪ ಫಲ ಕರ್ಮ ಫಲ ಇದರ ಉಲ್ಲೇಖ ಮಾಡ್ತಾ ಕೃಷ್ಣ ಮತ್ತು ಮುನಿಗಳು ಅಲ್ಲಿದ್ದಂತಹ ಮುನಿಗಳೆಲ್ಲರೂ ಕೂಡ ಯಾರಿಗೆ ಆಘಾತವಾಗಿತ್ತೋ, ಯಾರು ಇದರಿಂದ ಪ್ರಭಾವಿತರಾಗಿದ್ದರೋ ಅವರಿಗೆ ಸಾಂತ್ವನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಕೃಷ್ಣ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಲ್ಲ, ಇದು ಕಾಲದ ನಿಯಮ, ಇದು ಪ್ರಕೃತಿಯ ನಿಯಮ, ಇದು ಜೀವಿಗಳು ಸಾಯೋದು, ಬದುಕಿರೋದು, ಕಷ್ಟ ಸುಖ ಇವೆಲ್ಲವೂ ಕೂಡ ಅವರ ಕರ್ಮಫಲ. ಹಾಗಾಗಿ ಈ ಎಲ್ಲ ವಿಷಯಗಳನ್ನು ಉಲ್ಲೇಖ ಮಾಡ್ತಾ ಅವನು ಮತ್ತು ಬೇರೆ ಮುನಿಗಳು ಅವರನ್ನು ಸಾಂತ್ವನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರಭುಪಾದರು ಇಲ್ಲಿ ಬರೀತಾರೆ, ಆದರೆ ಈ ಕಾಲದ ನಿಯಮ ಯಾರ ಅಧೀನದಲ್ಲಿದೆ? ಅದು ಭಗವಂತನ ಅಧೀನದಲ್ಲೇ ಇರೋದು. ಅದನ್ನೇ ಬೇರೆ ಯಾವ ಜೀವಿಯೂ ಕೂಡ ಅದನ್ನು ಬದಲಾಯಿಸೋಕ್ಕಾಗಲ್ಲ. ಜೀವಿಗಳು ಶಾಶ್ವತವಾಗಿ ಸನಾತನವಾಗಿ ಆ ಶಕ್ತಿವಂತ ಪ್ರಭುವಿನ ಅಧೀನದಲ್ಲಿದ್ದಾರೆ. ಮತ್ತು ಭಗವಂತ ಎಲ್ಲ ನಿಯಮಗಳನ್ನು ಆದೇಶಗಳನ್ನು ಹೊರಡಿಸಿದ್ದಾನೆ, ಸೃಷ್ಟಿಸಿದ್ದಾನೆ. ಅದನ್ನೇ ಧರ್ಮ ಅಂತ ಕರೆಯೋದು. ಯಾರೂ ಕೂಡ ಧಾರ್ಮಿಕ ತತ್ವವನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ. ನಿಜವಾದ ಧರ್ಮ ಅಂದರೆ ಭಗವಂತ ಆಗಲೇ ಕೊಟ್ಟಿರೋ ಆದೇಶಗಳನ್ನು ಪಾಲನೆ ಮಾಡೋದು ನಿಜವಾದ ಧರ್ಮ. ಭಗವಂತನ ಆದೇಶಗಳನ್ನು ಭಗವದ್ಗೀತೆಯಲ್ಲೂ ನಾವು ಓದ್ತೀವಿ. ಎಲ್ಲರೂ ಕೂಡ ಅವನ ಆದೇಶಗಳನ್ನು ನಿಯಮಗಳನ್ನು ಪಾಲನೆ ಮಾಡಬೇಕು. ಆಗ ನಾವು ಸಂತೋಷವಾಗಿರ್ಬೋದು, ಆಧ್ಯಾತ್ಮಿಕವಾಗಿ ಭೌತಿಕವಾಗಿ ಅಂತ ಪ್ರಭುಪಾದರು ಹೇಳ್ತಾಯಿದ್ರು. ಈ ಭೌತಿಕ ಜಗತ್ತಿನಲ್ಲಿರುವ ತನಕ ನಮ್ಮ ಕರ್ತವ್ಯ ಅಂದರೆ ಭಗವಂತನ ಆದೇಶಗಳನ್ನು ಪಾಲನೆ ಮಾಡೋದು. ಮತ್ತು ಭಗವಂತನ ಕೃಪೆಯಿಂದ ನಾವೇನಾದ್ರು ಮುಕ್ತಾತ್ಮರಾದರೆ ಆಗ ಮುಕ್ತಿಯ ಹಂತದಲ್ಲಿ ನಾವೇನು ಮಾಡ್ತೀವಿ? ನಾವು ಅವನಿಗೆ ಪ್ರೇಮ ಭಕ್ತಿ ಸೇವೆಯನ್ನು ಅರ್ಪಿಸ್ತೀವಿ. ಆ ಮುಕ್ತಿ ಹಂತಕ್ಕೆ ತಲುಪೋ ತನಕ ನಾವು ನಿಯಮಗಳನ್ನು ಪಾಲನೆ ಮಾಡಬೇಕು. ಅದೇ ಇವಾಗ ನಾವು ಭೌತಿಕ ಸ್ತರದಲ್ಲಿ ಇರುವಾಗ ನಾವು ನಮ್ಮನ್ನು ನೋಡ್ಕೊಳ್ಳೋ ನಾವು ನಮಗೆ ಕಾಣ್ತಾ ಇಲ್ಲ, ಭಗವಂತನೂ ಕಾಣ್ತಾ ಇಲ್ಲ. ಯಾಕಂದರೆ ಆಧ್ಯಾತ್ಮಿಕ ದೃಷ್ಟಿಕೋನ ಇಲ್ಲ. ಅರೆ ಭೌತಿಕ ಅಕ್ಕರೆಯಿಂದ ನಾವು ಯಾವಾಗ ಮುಕ್ತರಾಗ್ತೀವೋ ಮತ್ತು ನಮ್ಮ ಮೂಲ ಆಧ್ಯಾತ್ಮಿಕ ರೂಪದಲ್ಲಿ ಯಾವಾಗ ಸ್ಥಿತರಾಗ್ತೀವೋ ಆಗ ನಾವು ನಮ್ಮನ್ನು ಕಂಡ್ಕೋತೀವಿ, ಭಗವಂತನನ್ನು ಮುಖಾಮುಖಿ ನೋಡ್ತೀವಿ. ಮುಕ್ತಿ ಅಂದರೆ ಮುಕ್ತಿರ್ಹಿತ್ವಾ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ನಮ್ಮ ಮೂಲ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗೋದೇ ಮುಕ್ತಿ. ಮೂಲ ಆಧ್ಯಾತ್ಮಿಕ ಸ್ಥಿತಿ ಅಂದ್ರೇನು? ನಾನು ಕೃಷ್ಣನ ಅಂಶ, ಕೃಷ್ಣನ ಸೇವಕನಾಗಿ ಸ್ಥಿತನಾಗೋದು, ಅದು ಮುಕ್ತಿ. ಹಾಗಾಗಿ ಮನುಷ್ಯ ಜೀವನದ ಉದ್ದೇಶ ಏನು? ನಮ್ಮನ್ನು ನಾವು ಈ ರೀತಿಯಲ್ಲಿ ಆಧ್ಯಾತ್ಮಿಕವಾಗಿ ಮುಕ್ತರನ್ನಾಗಿಸಿಕೊಳ್ಳೋದಕ್ಕೆ ಯೋಗ್ಯತೆಯನ್ನು ಪಡ್ಕೊಳ್ಳೋದೇ ಜೀವನದ ಉದ್ದೇಶ. ಮುಕ್ತಿಯನ್ನು ಪಡ್ಕೊಳ್ಳೋಕ್ಕೆ ಮುಕ್ತಿ ಪಡ್ಕೊಳ್ಳೋಕ್ಕೆ ಯೋಗ್ಯತೆಯನ್ನು ಪಡ್ಕೊಳ್ಳೋದೇ ಮನುಷ್ಯ ಜನ್ಮದ ಉದ್ದೇಶ. ಅಂದರೆ ದುರಾದೃಷ್ಟವಶಾತ್ ಈ ಭ್ರಾಮಕ ಶಕ್ತಿಯ ಪ್ರಭಾವದಡಿಯಲ್ಲಿ ನಾವು ಈ ಅಲ್ಪಕಾಲದ ಜೀವನವೇ ಸರ್ವಸ್ವ, ಶಾಶ್ವತ ಅಸ್ತಿತ್ವ ಅಂತ ನಾವು ಜೀವನ ಮಾಡ್ತೀವಿ. ಮತ್ತು ಈ ನನ್ನ ದೇಶ, ನನ್ನ ಮನೆ, ನನ್ನ ನೆಲ, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತ ನಾವು ದಿಗ್ಭ್ರಾಂತರಾಗ್ತೀವಿ. ಆದರೆ ಇದೆಲ್ಲವೂ ಕೂಡ ಮಾಯೆ ಸೃಷ್ಟಿ ಮಾಡಿರುವಂತಹ ಹುಸಿ ವಿಷಯಗಳು. ಯಾಕೆ ಇವೆಲ್ಲ ತಾತ್ಕಾಲಿಕ. ಮತ್ತು ಮಾಯೆಯ ನಿರ್ದೇಶನದ ಅಡಿಯಲ್ಲಿ ಒಬ್ಬರು ಇನ್ನೊಬ್ಬರ ಜೊತೆ ಜಗಳ ಕಾಯ್ತಾರೆ ಸ್ವತ್ತುಗಳಿಗೋಸ್ಕರ. ಅರೆ ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ನಮಗೂ ಈ ಭೌತಿಕ ವಿಷಯಗಳಿಗೂ ಏನೂ ಸಂಬಂಧನೇ ಇಲ್ಲ. ಆಗ ನಾವು ಈ ಭೌತಿಕ ಅಕ್ಕರೆಯಿಂದ ಮುಕ್ತರಾಗ್ತೀವಿ, ಅದು ಮುಕ್ತಿ. ಇಲ್ಲಾಂದರೆ ಭೌತಿಕವಾಗಿ ಅಂಟ್ಕೊಂಡಿದ್ದೀವಿ ನಾವು. ಮತ್ತು ಇದು ಯಾವಾಗ ಆಗುತ್ತೆ? ಪ್ರಭುಪಾದರು ಇಲ್ಲಿ ಅದ್ಭುತವಾದ ವಾಕ್ಯ ಬರೀತಾ ಇದ್ದಾರೆ. ಈ ಮುಕ್ತಿ ಯಾವಾಗ ಸಾಧ್ಯವಾಗುತ್ತೆ? ಯಾವಾಗ ನಾವು ಭಗವಂತನ ಭಕ್ತರ ಸಂಘದಲ್ಲಿರ್ತೀವೋ ಆವಾಗ. ಹೇಗೆ ಅದು ಹೊರಗಡೆ ಬರ್ತೀವಿ ನಾವು? ಹೇಗೆ ಆ ಭೌತಿಕ ಬಂಧನದಿಂದ ಹೊರಗಡೆ ಬರ್ತೀವಿ? ಅವರಿಂದ ಅಲೌಕಿಕ ಶಬ್ದದ ಶ್ರವಣ ಮಾಡಿ ಅವರು ಹೇಳುವಂಥ ವಾಕ್ಯಗಳು ನಮ್ಮ ಹೃದಯದೊಳಗೆ ಹೊಕ್ಕಿ ನಮ್ಮಲ್ಲಿರೋ ಅಜ್ಞಾನವನ್ನು ನಾಶ ಮಾಡುತ್ತೆ. ಮತ್ತು ಶೋಕ ಮೋಹ ಇಲ್ಲ ಎರಡರಿಂದಲೂ ನಾವು ಹೊರಗಡೆ ಬರ್ತೀವಿ. ಹಾಗಾಗಿ ಅಲೌಕಿಕ ಶಬ್ದ ಅಂದರೆ ಶ್ರವಣದಲ್ಲಿ ನಾವು ತೊಡಗಬೇಕು.
ಓ ಶ್ರವಣದಲ್ಲಿ ನಾವು ತೊಡಗ್ತೀವಿ, ಅವ್ರು ತುಂಬ ಚೆನ್ನಾಗಿ ಕತೆ ಹೇಳಿದ್ರು, ತುಂಬ ಚೆನ್ನಾಗಿ ಕತೆ ಹೇಳಿದ್ರು ಅಂದ್ರೇನು, ನನಗೆ ತುಂಬ ಇಷ್ಟ ಆಯಿತು, ಕೇಳೋದಕ್ಕೆ ತುಂಬ ಚೆನ್ನಾಗಿತ್ತು. ಆಮೇಲೆ ಇನ್ನೇನಾದ್ರು ಇದೆಯಾ ಹೇಳೋದಕ್ಕೆ ಪ್ರವಚನದ ಬಗ್ಗೆ? ಇಲ್ಲ. ಅಂದರೆ ನಾವು ನಿಜವಾಗ್ಲೂ ಶ್ರವಣನೇ ಮಾಡಲಿಲ್ಲ. ಅಯ್ಯೋ ನಂಗೆ ತುಂಬ ಅವ್ರು ಹೇಳಿದ ಮಾತೇ ನನ್ನ ಹೃದಯದಲ್ಲಿ ಕೂತ್ಕೊಂಡ್ಬಿಟ್ಟಿದೆ, ನನಗೆ ಒಂಥರ ಆಗ್ತಾಯಿದೆ. ನಾನು ಇದ್ರ ಥರ ಈ ರೀತಿಯಲ್ಲಿ ನಾನು ಜೀವನನೇ ನಡೆಸ್ತಾ ಇಲ್ವಲ್ಲ, ಅವ್ರು ಹಿಂಗೆ ಮಾಡಿ ಅಂತ ಹೇಳಿದ್ರಲ್ಲ. ಈ ರೀತಿಯಾಗಿ ನಾವು ವಿಚಲಿತರಾಗಬೇಕು ಪ್ರವಚನ ಶ್ರವಣ ಮಾಡಾದ್ಮೇಲೆ. ಆವಾಗ ನಾವು ನಿಜವಾಗ್ಲೂ ಶ್ರವಣ ಮಾಡಿದ್ದೀವಿ. ಯಾಕಂದರೆ ಶ್ರವಣದ ಉದ್ದೇಶನೇ ಇದು. ನಾವು ಒಂಥರ ಆರಾಮಾಗೆ ನಾವು ನಮ್ಮ ಭೌತಿಕ ಪರಿಸ್ಥಿತಿಯಲ್ಲಿ ಇದ್ದುಬಿಟ್ಟಿದ್ದೀವಿ. ಆ ಭೌತಿಕ ಪರಿಸ್ಥಿತಿಯಿಂದ ಹೊರಗಡೆ ಯಾರು ನಮ್ಮನ್ನು ಎಳಿಬೇಕಲ್ವಾ? ಆ ಎಳೆಯೋದು ಹೇಗೆ? ಆಧ್ಯಾತ್ಮಿಕ ಶಬ್ದದಿಂದ. ಸೊ ಸಾಧು ಅಂದರೆ ನಮ್ಮನ್ನು ಡಿಸ್ಟರ್ಬ್ ಮಾಡಬೇಕು, ವಿಚಲಿತಗೊಳಿಸ್ಬೇಕು. ಅದೇ ಸಾಧುವಿನ ಕೆಲಸ. ಆ ಕೆಲಸ ಮಾಡ್ತಾ ಇಲ್ಲದೆ ಇದ್ದರೆ ಸಾಧು ತನ್ನ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ. ಹಾಗಾಗಿ ಸಾಧುವಿನ ಉದ್ದೇಶ ನಮಗೆ ಬೇಕಾಗಿರೋ ರೀತಿಯಲ್ಲಿ ಮಾತಾಡೋದಲ್ಲ, ನಮಗೆ ಅವಶ್ಯಕವಾಗಿರೋ ರೀತಿಯಲ್ಲಿ ಮಾತಾಡೋದು. ಸಾಮಾನ್ಯವಾಗಿ ಜನರಿಗೆ ಅವರಿಗೆ ಬೇಕಾಗಿರೋ ರೀತಿಯಲ್ಲಿ ಶ್ರವಣ ಮಾಡೋಕ್ಕೆ ಇಷ್ಟಪಡ್ತಾರೆ. ಇವ್ರು ನಮ್ಗೆ ಬೇಕಾಗಿರೋ ಥರ ಹೇಳ್ತಾ ಇದ್ದಾರೆ, ಹಾಗಾಗಿ ನಾನು ಇವರಿಂದ ಶ್ರವಣ ಮಾಡ್ತೀನಿ. ಇವ್ರು ತುಂಬ ಕಠೋರವಾಗಿ ಮಾತಾಡ್ತಾರೆ, ಇವರ ಮಾತುಗಳಿಂದ ನನಗೆ ಬಹಳ ನೋವಾಗುತ್ತೆ, ಹಾಗಾಗಿ ನಾನು ಇವ್ರ ಕ್ಲಾಸ್ ಅಟೆಂಡ್ ಮಾಡಲ್ಲ. ಅಂದರೆ ಯಾವುದು ನಿಜವಾದ ಶ್ರವಣವೋ ಅದನ್ನು ಬಿಟ್ಟು ನಾವು ನಿಜವಾಗಿಯೂ ನಮಗೆ ಯಾವ ಒಂದು ಲಾಭವನ್ನು ಕೊಡ್ತಾ ಇಲ್ಲದಿರೋವಂಥ ಪ್ರವಚನಗಳನ್ನು ಕೇಳೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಹಾಗಾಗಿ ಶ್ರವಣ ಅಂದರೆ ನಮ್ಮ ಹೃದಯದ ಆಳಕ್ಕೆ ಇಳಿಬೇಕದು. ಯಾರು ಹೇಳ್ತಾ ಇದ್ದಾರೋ ಅವರ ಮಾತುಗಳು ನಮ್ಮ ಹೃದಯದ ಆಳಕ್ಕೆ ಇಳಿಬೇಕು, ನಮ್ಮಲ್ಲಿ ಪರಿವರ್ತನೆ ತರಬೇಕು. ಜ್ಞಾನ ಅಂದರೆ ಪರಿವರ್ತನೆ, ಟ್ರಾನ್ಸ್ಫಾರ್ಮೇಷನ್. ಇಲ್ಲಾಂದರೆ ಈ ಜನ್ಮ ಮೃತ್ಯು ಜರಾ ವ್ಯಾಧಿಯಿಂದ ನಾವು ಹೊರಗಡೆ ಬರೋದೇ ಇಲ್ಲ. ನಮ್ಗೆ ಅದಕ್ಕೆ ಪರಿಹಾರ ಹುಡ್ಕೊಳ್ಳೋಕ್ಕೆ ನಮಗೆ ಶಕ್ತಿ ಇಲ್ಲ, ಜನ್ಮ ಮೃತ್ಯು ಜರಾ ವ್ಯಾಧಿಗಳಿಂದ. ಅದಕ್ಕೆ ನಾವು ಆಧ್ಯಾತ್ಮಿಕ ಗುರುಗಳ ಹತ್ರ ಹೋಗಲೇಬೇಕು, ಅವರಿಂದ ಶ್ರವಣ ಮಾಡಲೇಬೇಕು. ಕುರು ವಂಶದವರೆಲ್ಲ ಮೃತರಾಗಿದ್ರು, ಹಾಗಾಗಿ ಅಲ್ಲಿದ್ದವರು ಎಲ್ಲರೂ ಉಳಿದಿದ್ದ ಎಲ್ಲ ಸದಸ್ಯರು ಕೂಡ ಶೋಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಭಗವಂತ ಜ್ಞಾನದ ಆಧಾರದ ಮೇಲೆ ಅವರಿಗೆ ಸಾಂತ್ವನ ನೀಡ್ತಾ ಇದ್ದಾನೆ. ಅದೇ ಇಲ್ಲಿ ಬಹಳ ಮುಖ್ಯವಾದದ್ದು, ನಾವು ಈ ಭೌತಿಕ ಅಕ್ಕರೆ ಬಾಂಧವ್ಯದಿಂದ ಹೊರಗಡೆ ಬರಬೇಕು. ಅಹಂ ಮಮ, ನಾನು ನನ್ನದು ಅನ್ನೋದನ್ನು ಬಿಡಬೇಕು. ಭೌತಿಕ ಜಗತ್ತಿನಲ್ಲಿ ನಮ್ಮನ್ನು ಕಟ್ಟಾಕಿರೋದೇ ಇದು. ಹುಸಿಯಾಗಿ ನಾನು ಈ ದೇಹ ಅಂತ ಅನ್ಕೋತಾ ಇದ್ದೀವಿ. ಆಮೇಲೆ ದೇಹಕ್ಕೆ ಸಂಬಂಧಿತವಾದ ಎಲ್ಲವೂ ಕೂಡ ನನ್ನದು. ಮನೆ, ಮಠ, ಮಕ್ಕಳು, ಹೆಂಡತಿ, ಕುಟುಂಬ, ಸಮಾಜ ಇತ್ಯಾದಿ ಇತ್ಯಾದಿ. ಮುಕ್ತಿ ಅಂದರೆ ಇದರಿಂದ ಹೊರಗಡೆ ಬರೋದು, ಸಂಬಂಧಗಳಿಂದ ಹೊರಗಡೆ ಬರೋದಲ್ಲ, ಈ ಅಕ್ಕರೆ, ಈ ಅಟ್ಯಾಚ್ಮೆಂಟಿಂದ ಹೊರಗಡೆ ಬರೋದು. ಸಾಮಾನ್ಯವಾಗಿ ಜನ ಅನ್ಕೋತಾರೋ ಭೌತಿಕ ಅಕ್ಕರೆಯನ್ನು ತ್ಯಜಿಸ್ಬೇಕು ಅಂದರೆ ನಾನು ಸನ್ಯಾಸಿ ಆಗಬೇಕು ಅಂತ. ಸರಿಯಪ್ಪ, ಆಯಿತು, ಪುರುಷರು ಸನ್ಯಾಸಿಗಳಾಗ್ಬೋದು, ಸ್ತ್ರೀಯರು. ಅರೆ ಭಕ್ತಿ ಸೇವೆಯಲ್ಲಿ ತೊಡಗಿರೋರು ಎಲ್ಲರೂ ಕೂಡ ಈ ಮಮಕಾರದಿಂದ ಹೊರಗಡೆ ಬರಲೇಬೇಕು. ಅದು ಜ್ಞಾನದ ಆಧಾರದ ಮೇಲೆ ಮಾತ್ರ ಸಾಧ್ಯ. ನಾವು ತಿಳ್ಕೊಬೇಕು, ಓಕೆ ನಾನು ಈ ದೇಹನೇ ಅಲ್ಲ, ನಾನು ಯಾಕೆ ಇಷ್ಟೊಂದು ಅದ್ರ ಬಗ್ಗೆ ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದೀನಿ. ನಾನು ಈ ದೇಹನೇ ಅಲ್ಲ, ತಾತ್ಕಾಲಿಕವಾಗಿ ನಾನು ಈ ದೇಹವನ್ನು ಪ್ರವೇಶ ಮಾಡಿದ್ದೀನಿ. ಎಷ್ಟು ವರ್ಷ ಇರ್ತೀನೋ ಗೊತ್ತಿಲ್ಲ. ಈ ದೇಹ ಆದಮೇಲೆ ನನಗೂ ಈ ದೇಹಕ್ಕೂ ಅಥವಾ ಈ ದೇಹಕ್ಕೆ ಸಂಬಂಧಿತವಾದ ಜನರಿಗೂ ಯಾವ ಒಂದು ಕನೆಕ್ಷನ್ನು ಇಲ್ಲದೆ ಇರಬಹುದು. ಕರ್ಮಫಲದಿಂದ ಮತ್ತೆ ನಾವು ಬೇರೆ ಶರೀರಗಳನ್ನು ಪಡ್ಕೊಂಡು ಕರ್ಮಫಲದ ಒಂದು ವಿತರಣೆ ಎಕ್ಸ್ಚೇಂಜ್ಗೋಸ್ಕರ ನಾವು ಒಂದೇ ಕುಟುಂಬದಲ್ಲಿ ಜನ್ಮ ಪಡ್ಕೋಬೋದು, ಸ್ನೇಹಿತರಾಗಿ ಜನ್ಮ ಪಡ್ಕೋಬೋದು ಇತ್ಯಾದಿ. ಆದರೆ ನಮಗೆ ಗೊತ್ತಾಗಲ್ಲ. ಆಯಿತು, ಸೊ ಇದೊಂದು ಬಹಳ ಮುಖ್ಯವಾದ ವಿಷಯ. ಈ ಮಮಕಾರವನ್ನು ನಾವು
ಎರಡು ರೀತಿಗಳಲ್ಲಿ, ಒಂದು ಜ್ಞಾನ, ಹೌದು ನಾನು ಈ ಶರೀರ ಅಲ್ಲ, ನಾನು ಆತ್ಮ, ಈ ಶರೀರ ತಾತ್ಕಾಲಿಕ, ಇದು ಒಂದು ಜ್ಞಾನದ ಆಧಾರದ ಮೇಲೆ. ಎರಡನೇದು, ಆ ಜ್ಞಾನವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ನಮಗೆ ಆಧ್ಯಾತ್ಮಿಕ ಶಕ್ತಿ ಬೇಕು. ಹಾಗಾಗಿ ಶ್ರವಣಂ ಕೀರ್ತನಂ, ಹರೇ ಕೃಷ್ಣ ಮಹಾಮಂತ್ರದ ಜಪ. ಯಾವಾಗ ನಾವು ಎರಡನ್ನೂ ಮಾಡ್ತೀವೋ, ಭಾಗವತ ಭಗವದ್ಗೀತಾ ಶ್ರವಣ, ಪ್ರತಿನಿತ್ಯ ಹರೇ ಕೃಷ್ಣ ಮಹಾಮಂತ್ರದ ಜಪ, ಆಗ ಈ ವಿಷಯಗಳನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೋದು. ಇಲ್ಲಾಂದರೆ ಕೇಳ್ತೀವಿ, ಆದರೆ ಅದನ್ನು ಜೀವನದಲ್ಲಿ ಕಾರ್ಯರೂಪಕ್ಕೆ ತರೋದು ಕಠಿಣವಾಗೋಗುತ್ತೆ. ಇನ್ನೂ ಸಮಸ್ಯೆ ಏನು ಅಂದರೆ, ಕೆಲವು ಭಕ್ತರು ತುಂಬ ವರ್ಷಗಳಿಂದ ಭಕ್ತಿಯನ್ನು ಮಾಡ್ತಾ ಇರ್ತಾರೆ, ಆದರೂ ಅವರಿಗೆ ಇನ್ನೂ ಭೌತಿಕ ಮಮಕಾರ ಹೋಗಿಲ್ಲ. ಎಷ್ಟೊಂದು ಸತಿ ಭಕ್ತರು ಕೇಳ್ತಾರೆ, ಕಾರಣ ಏನು, ಇಷ್ಟೊಂದು ವರ್ಷಗಳಿಂದ ನಾನು ಭಕ್ತಿ ಮಾಡ್ತಾ ಇದ್ದೀನಲ್ಲ, ಯಾಕೆ ನನಗೆ ಈ ಮಮಕಾರ ಹೋಗಿಲ್ಲ? ಉತ್ತರ, ನಮಗೆ ಮಮಕಾರದಿಂದ ಹೊರಗಡೆ ಬರೋದಕ್ಕೆ ಆಸಕ್ತಿ ಇಲ್ಲ. ನಾವೇ ಅಂಟ್ಕೊಂಡಿದ್ದೀವಿ, ನಾವು ಅಂಟ್ಕೋಬೇಕು ಅಂತ ಅಂಟ್ಕೊಂಡಿದ್ದೀವಿ. ಹೊರಗಡೆ ಬರಬೇಕು, ಆದರೆ ಅಯ್ಯೋ ನಾನು ಎಷ್ಟು ಕಷ್ಟಪಟ್ಟರು ಹೊರಗಡೆ ಬರ್ತಾ ಇಲ್ಲ ಅನ್ನೋ ಸನ್ನಿವೇಶಗಳು ಬಹಳ ಕಡಿಮೆ. ಹೊರಗಡೆ ಬರಬೇಕು ಅಂದಾಗ ಈ ಭಕ್ತಿಯ ಪ್ರಕ್ರಿಯೆ ಎಷ್ಟು ಪ್ರಬಲವಾದದ್ದು ಅಂದರೆ, ಅದನ್ನು ನಮ್ಮನ್ನು ಹೊರಗಡೆ ಹಾಕ್ಬಿಡುತ್ತೆ ಬಹಳ ಸುಲಭವಾಗಿ. ಅರೆ ಯಾವಾಗ ಭಕ್ತರಿಗೆ ಆ ಸನ್ನಿವೇಶದಿಂದ ಹೊರಗಡೆ ಬರೋಕ್ಕೆ ಇಷ್ಟ ಇಲ್ಲ, ಆ ಮಮಕಾರದಲ್ಲಿ ಇರಬೇಕು ಅಂತ ಅವರು ಬಯಸಿದಾಗ ಹೊರಗಡೆ ಬರಲ್ಲ. ಇನ್ನು ಭಕ್ತಿಯಲ್ಲಿ ಮುಂದುವರಿತಾ ಈ ಇನ್ನೊಂದು ಸನ್ನಿವೇಶ ಬಂದದ್ದು ಗೊತ್ತೆ ಏನು ಅಂದರೆ, ಬಹಳ ವರ್ಷಗಳಿಂದ ಭಕ್ತಿಯನ್ನು ಮಾಡ್ತಾ ಇರುವಂಥ ಭಕ್ತರು, ಅವರು ಭೌತಿಕವಾಗಿ ಮನೆ ಮಠ ಎಲ್ಲವನ್ನು ತ್ಯಜಿಸ್ಬಿಟ್ಟಿದ್ದಾರೆ, ಅದರ ಮೇಲೆ ಯಾವ ಮಮಕಾರವೂ ಇಲ್ಲದೆ ಎಲ್ಲವನ್ನು ಬಿಟ್ಟಿದ್ದಾರೆ. ಆದರೆ ಲಾಭ ಪೂಜಾ ಪ್ರತಿಷ್ಠೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಲಾಭ, ಏನೋ ಒಂದು ಲಾಭ ಪಡ್ಕೊಳ್ಳೋದು ಕೃಷ್ಣ ಭಕ್ತಿಯಿಂದ. ಪೂಜಾ ಅಂದರೆ ಯಾರೋ ನಮ್ಮನ್ನು ಹೊಗಳೋದು, ನಮ್ಮನ್ನು ಎತ್ತರದ ಸ್ಥಾನದಲ್ಲಿ ಕೂರಿಸೋದು, ಇದೆಲ್ಲದರ ಅಪೇಕ್ಷೆಯಲ್ಲಿ ಭಕ್ತರು ಸಿಕ್ಕಾಕೊಂಡ್ಬಿಡ್ತಾರೆ. ಅದು ಒಂದು ರೀತಿಯ ಅಹಂ ಮಮಕಾರ. ಸೊ ಇದು ಒಂದು ಬಹಳ ಮುಖ್ಯವಾದ ವಿಷಯ ಈ ತಾತ್ಪರ್ಯದಲ್ಲಿ. ಎರಡನೇ ಮುಖ್ಯವಾದ ವಿಷಯ, ನಾವು ಭಗವಂತನ ಆದೇಶಗಳನ್ನು ಪಾಲನೆ ಮಾಡಬೇಕು. ಭಗವದ್ಗೀತೆಯಲ್ಲಿ ಭಗವಂತ ನೇರವಾಗಿ ಆದೇಶಗಳನ್ನು ಕೊಟ್ಟಿದ್ದಾನೆ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮ ಭಾವಿನೋ ನಿತ್ಯಸ್ಥಾಂ ಸ್ಥಿತೀಕ್ಷಸ್ವ ಭಾರತ. ಕಷ್ಟಗಳು ಬಂದಾಗ ಅದನ್ನು ಸಹಿಸ್ಕೋಬೇಕು, ಸುಖ ಬಂದಾಗ ಅದನ್ನೂ ಸಹಿಸ್ಕೋಬೇಕು. ಮನ್ಮನಾ ಭವ ಮದ್ಭಕ್ತು, ನನ್ನ ಭಕ್ತನಾಗಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಎಲ್ಲ ಧರ್ಮಗಳನ್ನು ತ್ಯಜಿಸಿ ನನಗೆ ಶರಣಾಗುತ್ತಲ್ಲ. ಹೀಗೆ ಕೃಷ್ಣ ಭಗವದ್ಗೀತೆಯಲ್ಲಿ ಬೇಕಾದಷ್ಟು ಆದೇಶಗಳನ್ನು ಕೊಟ್ಟಿದ್ದಾನೆ. ಆದೇಶಗಳನ್ನು ಪಾಲನೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಪ್ರಭುಪಾದರು ಭಗವದ್ಗೀತೆ ತಾತ್ಪರ್ಯ ಉದ್ದಕ್ಕೂ ಬರೀತಾರೆ, ಇದೆಲ್ಲವನ್ನು ಪಾಲನೆ ಮಾಡೋಕ್ಕೆ ನಮಗೆ ಯೋಗ್ಯ ಅಧಿಕೃತ ಆಧ್ಯಾತ್ಮಿಕ ಗುರುಗಳ ಮಾರ್ಗದರ್ಶನದಡಿಯಲ್ಲಿ ನಾವು ಭಕ್ತಿಯನ್ನು ಮಾಡಬೇಕು. ಇಲ್ಲಾಂದರೆ ಎಷ್ಟೊಂದು ವಿಷಯಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ನಮ್ಗೆ ಗೊತ್ತಾಗೋದೇ ಇಲ್ಲ. ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಹಾಗಾಗಿ ಕೃಷ್ಣನ ಆದೇಶಗಳು ಅಂದರೆ ಗುರುಗಳ ಆದೇಶಗಳು. ಗುರುಗಳ ಆದೇಶಗಳನ್ನು ನಾವು ಪಾಲನೆ ಮಾಡಲಿಲ್ಲ ಅಂದರೆ ಅದಕ್ಕೆ ಗುರುರ ಅವಜ್ಞ ಅಂತ ನಾಮಪರಾಧ ಆಗುತ್ತೆ. ಅಂದರೆ ಆಧ್ಯಾತ್ಮಿಕ ಗುರುಗಳ ಉಪದೇಶ ಆದೇಶಗಳನ್ನು ತಿರಸ್ಕರಿಸೋದು, ನಿರ್ಲಕ್ಷಿಸೋದು, ಉಪೇಕ್ಷಿಸೋದು. ಅರೆ ಯಾರು ಭಗವಂತನ ಗುರುಗಳ ಆದೇಶಗಳನ್ನು ಪಾಲನೆ ಮಾಡ್ತಾರೋ, ಪ್ರಭುಪಾದರು ಇಲ್ಲಿ ಬರೀತಾರೆ, ಅವರು ಆಧ್ಯಾತ್ಮಿಕವಾಗಿ ಭೌತಿಕವಾಗಿ ಎರಡು ರೀತಿಯಲ್ಲೂ ಅವರು ಸಂತೋಷವಾಗಿರ್ತಾರೆ. ಬರೀ ಆಧ್ಯಾತ್ಮಿಕವಾಗಿ ಅಲ್ಲ, ಭೌತಿಕವಾಗಿಯೂ. ಮತ್ತು ಭಗವಂತ ಬೇಕಾದಷ್ಟು ನಿಯಮಗಳನ್ನು ಸೃಷ್ಟಿ ಮಾಡಿದ್ದಾನೆ. ಯಾರೋ ಹೇಳ್ತಾಯಿದ್ರು, ಹಿಂದಿನ ಜನ್ಮದಲ್ಲಿ ನಾನು ಪತ್ನಿಯಾಗಿ ನನ್ನ ಕರ್ತವ್ಯಗಳನ್ನು ಮಾಡದೆ ಬರೀ ಭಕ್ತಿಯಲ್ಲಿ ಮುಳುಗೋಗಿದ್ದೆ, ಹಾಗಾಗಿ ನನಗೆ ಈ ಜನ್ಮದಲ್ಲಿ ಅದರ ಫಲವಾಗಿ ನಾನು ಎಷ್ಟೊಂದು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀನಿ. ಖಂಡಿತ. ಯಾಕೆಂದರೆ ಭಗವದ್ಗೀತೆಯಲ್ಲಿ ಶಾಸ್ತ್ರದಲ್ಲಿ ಹೇಳಿರೋದು, ನಾವು ಭಗವದ್ಗೀತೆಯಲ್ಲೂ ಅಷ್ಟೇ, ನಾವು ನಮ್ಮ ಕರ್ತವ್ಯಗಳನ್ನು ಮಾಡಬೇಕು.
ಕರ್ತವ್ಯಗಳನ್ನು ನಿರ್ಲಕ್ಷ್ಯ ಮಾಡೋಂಗಿಲ್ಲ. ಅದು ನಮ್ಮಂಥ ಗೃಹಸ್ಥರಿಗೆ ಅಲ್ಲ. ಯಾವಾಗ ನಾವು ಗೃಹಸ್ಥಾಶ್ರಮವನ್ನು ಬಿಟ್ಟು ವಾನಪ್ರಸ್ಥಕ್ಕೆ ಹೋಗ್ತೀವೋ ಆವಾಗ ಸಹಜವಾಗಿ ನಮಗೆ ಭೌತಿಕ ಕರ್ತವ್ಯಗಳಿರಲ್ಲ. ಆದರೆ ಅಲ್ಲಿ ತನಕ ನಾವು ಕರ್ತವ್ಯಗಳನ್ನು ಬಿಟ್ಟು ಭಕ್ತಿಯನ್ನು ಮಾಡಬಾರ್ದು. ಕರ್ತವ್ಯಗಳ ಜೊತೆ ಭಕ್ತಿಯನ್ನು ಮಾಡಬೇಕು. ಇದು ಭಗವಂತನ ಆದೇಶ. ಈ ಆದೇಶವನ್ನು ನಾವು ಉಲ್ಲಂಘನೆ ಮಾಡಿದ್ರೆ ಖಂಡಿತವಾಗಿಯೂ ಅದರ ಫಲವಾಗಿ ನಾವು ಕಷ್ಟಪಡಬೇಕಾಗತ್ತೆ. ಇವತ್ತು ಇನ್ನೊಂದು ಭಾವಾರ್ಥ ಓದ್ತಾ ಇದ್ದೆ. ಪ್ರಭುಪಾದರು ಬರೀತಾರೆ, ನಾವು ಮಾಡಬಾರ್ದು, ನಾವು ಭಕ್ತರಾಗಿರ್ಬೋದು, ಒಂದೆಡೆ ಭಕ್ತಿಯನ್ನು ಮಾಡ್ತಾ ಇದ್ದೀವಿ, ಇನ್ನೊಂದೆಡೆ ಮಾಡಬಾರ್ದು ಕೆಲಸಗಳಲ್ಲಿ ತೊಡಗಿದ್ದೀವಿ, ಅದರ ಕರ್ಮಫಲ ಇರುತ್ತೆ. ಅರೆ ಪ್ರಭುಪಾದರು ಬರೀತಾರೆ, ಆ ಕರ್ಮಫಲ ಇದ್ದು ನಾವು ಕೆಳಮಟ್ಟದ ಕುಟುಂಬದಲ್ಲಿ ಜನ್ಮವನ್ನು ಪಡ್ಕೊಂಡ್ರೂ ಕೂಡ ಭಕ್ತರಾಗಿ ಜನ್ಮ ಪಡ್ಕೋತೀವಿ. ಹಾಗಾಗಿ ವಿಚಿತ್ರ, ಕಲಿಯುಗದಲ್ಲಿ ಭಕ್ತರು ಎಲ್ಲ ಥರ ಕುಟುಂಬಗಳಲ್ಲಿ, ಎಲ್ಲ ದೇಶಗಳಲ್ಲಿ, ಎಲ್ಲ ಥರ ಪರಿಸ್ಥಿತಿಗಳಲ್ಲಿ ಜನ್ಮ ಪಡ್ಕೊಂಡಿರ್ತಾರೆ. ಯಾಕೆ? ಮಾಡಬಾರ್ದು ಕೆಲಸಗಳನ್ನು ಮಾಡಿದ್ದಾರೆ, ಹೇಗೋ ಜೊತೆಗೆ ಭಕ್ತಿ ಮಾಡಿಬಿಟ್ಟಿದ್ದಾರೆ. ಮತ್ತು ದುರಾದೃಷ್ಟವಶಾತ್ ಪರಿಪೂರ್ಣತೆ ಸಾಧನೆ ಮಾಡಲಿಲ್ಲ. ಹಾಗಾಗಿ ಮತ್ತೆ ಜನ್ಮ, ಮತ್ತೆ ಸ್ವಲ್ಪ ಶಿಕ್ಷೆ ಇರುತ್ತೆ. ಆದರೆ ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ನಾವು ಭಕ್ತಿಯಲ್ಲಿದ್ದೀವಲ್ಲ, ಅದು ನಮಗೆ ಸಂತೋಷದ ವಿಷಯ. ಈ ಜನ್ಮದಲ್ಲಿ ಸ್ವಲ್ಪ ಪ್ರಯತ್ನ ಮಾಡೋಣ. ಆಯಿತು, ತತ್ವವನ್ನು ತಿಳ್ಕೊಂಡಿದ್ದೀವಿ, ಸರಿ, ನಿಯಮಗಳನ್ನು ಉಲ್ಲಂಘನೆ ಮಾಡದೆ ಜೀವನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ, ಪಾಪಕೃತ್ಯಗಳನ್ನು ಮಾಡದೆ ಜೀವನ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಏನಾದರೂ ಈ ಜನ್ಮದಲ್ಲೂ ನಾವು ಪರಿಪೂರ್ಣತೆಯನ್ನು ಪಡ್ಕೊಳ್ಳಿಲ್ಲ ಅಂದರೆ ಮುಂದಿನ ಜನ್ಮದಲ್ಲಿ ಮತ್ತೆ ಭಕ್ತಿಯನ್ನು ಮುಂದುವರಿಸ್ತೀವಿ. ಇನ್ನೊಂದು ಸ್ವಲ್ಪ ಉಳ್ಕೊಂಡಿರುತ್ತೆ ಭಕ್ತಿ, ಸರಿ, ಜೊತೆಗೆ ಈ ಜನ್ಮದ ಕರ್ಮಫಲಗಳನ್ನು ಅನುಭವಿಸ್ಬೇಕಾಗತ್ತೆ. ಆದರೆ ಭಗವಂತ ನಮಗೆ ಭಕ್ತಿ ಮಾಡೋಕ್ಕೆ ಅವಕಾಶ ಕೊಡ್ತಾನೆ. ಅದು ಇನ್ನೂ ಮುಂದುವರೆದ ಹಂತದಲ್ಲಿರ್ತೀವಿ ನಾವು, ಯಾಕಂದರೆ ಸಾಕಷ್ಟು ಭಕ್ತಿಯನ್ನು ಮಾಡಿರ್ತೀವಿ. ಸೊ ಅದು ಮುಖ್ಯವಾದ ವಿಷಯ. ಅಂದರೆ ಮಾತಿನ ಉದ್ದೇಶ ಏನು, ಕರ್ತವ್ಯಗಳನ್ನು ನಾವು ಪಾಲನೆ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಮುಕ್ತಾತ್ಮರಿಗೆ ಮಾತ್ರ ಕರ್ತವ್ಯಗಳಿಲ್ಲ, ನಿಯಮಗಳಿಲ್ಲ. ಅವರಿಗೆ ಕೇವಲ ಭಕ್ತಿ ಮಾತ್ರ ನಿಯಮ ಅಷ್ಟೆ, ಬೇರೆ ಏನೂ ಇಲ್ಲ. ಆದರೆ ನಮಗೆ ಬದ್ಧ ಸ್ಥಿತಿಯಲ್ಲಿರೋದ್ರಿಂದ ನಮಗೆ ನಮ್ಮ ವರ್ಣಾಶ್ರಮ ಧರ್ಮದ ಪ್ರಕಾರ ನಮಗೆ ಕರ್ತವ್ಯಗಳಿವೆ. ಇವೆಲ್ಲವನ್ನು ಮಾಡ್ಕೊಂಡು ಹೋಗಬೇಕು. ತುಂಬ ಅದ್ಭುತವಾದ ತಾತ್ಪರ್ಯ ಪ್ರಭುಪಾದರು ಬರೆದಿದ್ದಾರೆ. ಸೊ ಎರಡು ಮುಖ್ಯವಾದ ವಿಷಯಗಳು, ಅಹಮ್ಮಮ ತ್ಯಜಿಸಬೇಕು ಮತ್ತು ಭಗವಂತನ ಆದೇಶಗಳನ್ನು ಪಾಲನೆ ಮಾಡಬೇಕು. ಇವತ್ತೇ ನಿಲ್ಲಿಸ್ತೀನಿ. ಯಾರಿಗಾದರೂ ಏನಾದರೂ ಪ್ರಶ್ನೆ ಇದ್ದರೆ ಹೇಳ್ಬೋದು. ಹರೇ ಕೃಷ್ಣ.